ಆತ್ಮೀಯರೇ ನಮಸ್ಕಾರ. ಆಲ್ ಇನ್ ಒನ್ ಪುಷ್ಪ ಕೂರ್ಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಪುಷ್ಪ. ಇವತ್ತಿನ ವಿಷಯ ಬಂದು ಕಾಕ್ರೋಚಿನ ನಿರ್ಮೂಲನೆ ಮನೆಯಲ್ಲಿ ನಾವು ಹೇಗೆ ಮಾಡ್ಕೋಬೋದು ಅಂತೇಳಿ ಹೇಳ್ತಾ ಹೋಗ್ತೀನಿ ಬನ್ನಿ. ಹೌದು, ಮನೆಯಲ್ಲಿ ಎಲ್ಲಿ ನೋಡಿದರಲ್ಲಿಯೂ ವಿಪರೀತವಾದಂತಹ ಒಂದು ಜಿರಳೆಗಳ ಕಾಟ. ಸಿಂಕ್ಗಳಲ್ಲಿ, ಕಾಫಿ ಮಗ್ಗುಗಳಲ್ಲಿ ಏನಾದರೂ ತಿಂಡಿ ತಿನಿಸುಗಳನ್ನು ಇಟ್ಟಿದರೆ ಅದ್ರ ಮೇಲೆಲ್ಲ ಓಡಾಡಿ ಅದು ಒಂಥರ ಕೊರ್ಕೊಂಡು ತಿಂದಿರುತ್ತೆ. ಹೌದಲ್ವಾ? ಮನೆಯಲ್ಲಿ ನಾವು ಏನೇ ಇಟ್ಟರು, ಯಾವುದೇ ಪದಾರ್ಥಗಳನ್ನು ಇಟ್ಟಿದ್ರೂ ಸಹ ಕೆಲವೊಂದು ಸಲ ಅದು ಬ್ಯಾಗ್ ಅಥವಾ ಪಾಕೆಟ್, ಒಂದು ತಿಂಡಿ ಪೊಟ್ಟಣಗಳು, ಇದನ್ನೆಲ್ಲ ಅದು ಕಡಿದು ತಿಂದಿರುವಂತಹ ಸಂದರ್ಭಗಳು ಹೆಚ್ಚಿರುತ್ತೆ. ಹೌದಲ್ವಾ ಸ್ನೇಹಿತರೆ? ಏನಾದರೂ ಮನೆಯಲ್ಲಿ ಲೈಟ್ ಏನಾದರೂ ನಾವು ಆಫ್ ಮಾಡಿದಾಗ ಆ ಪ್ಲಾಸ್ಟಿಕ್ ಒಳಗೆಲ್ಲ ಇದ್ದರೆ ಪರಪರ ಪರಪರ ಅನ್ನೋ ಸೌಂಡ್ ಬರ್ತಾ ಇರುತ್ತೆ. ಲೈಟ್ ಹಾಕಿ ಏನಾದ್ರು ಎದ್ದು ಬಂದರೆ ಮನೆಯೊಳಗೆ ಓಡಾಡ್ತಾ ಇರುತ್ತೆ. ಇಲ್ಲಾಂದರೆ ಎಲ್ಲೆಲ್ಲ ಬೇಕಿದ್ರೆ ಅಲ್ಲಿ ಸತ್ತು ಬಿದ್ದಿರ್ತವೆ. ಸತ್ತಿರಲ್ಲ, ಅಲ್ಲಲ್ಲೇ ಒಂಥರ ಅಂಗಾತ ಮಲಗಿರೋ ಥರ ಮಲಗಿರುತ್ತೆ. ಇದಕ್ಕೆ ನಾವೇನು ಮಾಡ್ತೀವಿ, ಹಿಟ್ಟು ಸ್ಪ್ರೇ ಅಂತ ಹೇಳಿ ಬರುತ್ತೆ. ಇದನ್ನು ನಾವು ಈ ರೀತಿ ಮನೆಯಲ್ಲಿ ಸ್ಪ್ರೇ ಮಾಡ್ತೀವಿ. ಕೆಮಿಕಲ್ ಬಳಕೆಯನ್ನು ಮಾಡಿದಂತಹ ಪದಾರ್ಥಗಳನ್ನು ನಾವು ಮನೇಲಿ ಬಳಸಿದಾಗ ಏನಾಗುತ್ತೆ, ಅದ್ರದ್ದು ಸ್ಮೆಲ್ ಕೂಡ ನಮಗೆ ಆಗಲ್ಲ. ನಾವು ದೊಡ್ಡವ್ರು ಹೇಗೋ ತಡ್ಕೊಳ್ತೀವಿ, ಮಕ್ಕಳುಗಳಿದ್ದರೆ ಅದ್ರದ್ದು ಒಂದು ಘಾಟ್ ಸ್ಮೆಲ್ ಏನಾಗುತ್ತೆ, ಮಕ್ಕಳಿಗೆ ಉಸಿರಾಡೋಕ್ಕೆ ಕಷ್ಟ ಆಗುತ್ತೆ. ಶ್ವಾಸಕೋಶಕ್ಕೆ ನಿಮ್ಗೆ ಏನಾಗುತ್ತೆ, ಅದ್ರದ್ದು ಎಫೆಕ್ಟ್ ಆಗುತ್ತೆ. ಇಲ್ಲ ಅಂತ ಹೇಳಿದರೆ ಏನಾಗುತ್ತೆ, ಅಲ್ಲಿ ಮನೆಯಲ್ಲಿ ನಾವು ಆ ರೀತಿ ಸ್ಪ್ರೇ ಮಾಡಿದಾಗ ಮಕ್ಕಳು ಕೂಡ ಎಲ್ಲಂದ್ರೆ ಬೇಕಲ್ಲಿ ಓಡಾಡ್ತಾ ಇರ್ತಾರೆ. ಇಲ್ಲ ಅಂತ ಹೇಳಿದರೆ ಅಲ್ಲಿ ಕೂತ್ಕೊಂಡು ಆಟ ಆಡೋಂತಹ ಚಾನ್ಸಸ್ಗಳು ತುಂಬ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ, ಮಕ್ಕಳಿಗೆ ಅದು ಸ್ಕಿನ್ಗೆ ಏನಾದರೂ ಎಫೆಕ್ಟ್ ಆಗುತ್ತೆ. ಇಲ್ಲ ಅಂತ ಹೇಳಿದರೆ ಮನೆಯಲ್ಲಿ ಇರುವಂತಹ ಎಲ್ಲ ಬಟ್ಟೆಗಳನ್ನು ಅದು ಕಡಿದು ತಿಂದಿರುತ್ತೆ, ತೂತ ಮಾಡಿರ್ತದೆ. ಸಣ್ಣ ಸಣ್ಣದಾಗಿ ತಿಂದು ನಮ್ಮ ಹೊಸ ಬಟ್ಟೆಗಳಿರ್ಬೋದು, ಸ್ವೆಟರ್ಸ್ ಇರ್ಬೋದು, ಸೀರೆ, ಡ್ರೆಸ್ಸಸ್, ಶರ್ಟ್, ಪ್ಯಾಂಟ್, ಮನೇಲಿರೋ ಯಾವುದೆಲ್ಲ ನಿಮ್ಮ ಒಂದು ಬಟ್ಟೆಗಳಿರುತ್ತೆ ಅದಷ್ಟನ್ನು ಏನು ಮಾಡಿರುತ್ತೆ, ಕಡಿದು ತಿಂದಿರುತ್ತೆ. ಇದಿಷ್ಟು ನಮಗೆ ಇದು ಕಾಕ್ರೋಚಿಂದ ತೊಂದರೆ ಆಗ್ತಾ ಇದೆ ಅನ್ನುವಾಗ, ಹಾಗಿದ್ರೆ ಈ ಸಮಸ್ಯೆಯಿಂದ ನಮಗೆ ಮುಕ್ತಿ ಇಲ್ವಾ ಅಂತ ಹೇಳಿ ನೀವು ಕೇಳ್ಬೋದು. ಖಂಡಿತವಾಗ್ಲೂ ಇದೆ. ಇದ್ರ ಜೊತೆಗೆ ನಮಗೇನಾದರೂ ಈ ಜಿರಳೆ ಕಚ್ಚಿದಾಗ ಏನಾಗುತ್ತೆ ಅಂತ ಹೇಳಿದರೆ, ಈ ಸ್ಕಿನ್ ಮೇಲೆಲ್ಲ ರೆಡ್ ಮಾರ್ಕ್ಗಳಾಗಿ ಆಗುತ್ತೆ. ಅದರಿಂದ ಏನು ಅಷ್ಟೊಂದು ಎಫೆಕ್ಟ್ ಆಗಲ್ಲ. ಬಟ್ ಏನಂತ ಹೇಳಿದರೆ ತುಂಬಾ ಇಚ್ಚಿಂಗ್ ಇರುತ್ತೆ. ಸೊ ಇದಕ್ಕೆ ನೀವು ಡಾಕ್ಟ್ರನ್ನೆಲ್ಲ ಕೇಳಿಕೊಂಡು ಏನಾದರೂ ಮೆಡಿಸಿನ್ ಮಾಡ್ಕೊಳ್ಳಿ. ಸೊ ನಾವು ಇದಕ್ಕೆ ಮನೆಯಲ್ಲಿ ಹೇಗೆ ಮಾಡೋದು ಅಂತೇಳಿ ನೋಡ್ತಾ ಹೋಗೋಣ ಬನ್ನಿ. ಈ ಒಂದು ಜಿರಳೆಯ ನಿರ್ಮೂಲನೆಗೆ ಸ್ವಲ್ಪ ಕರ್ಪೂರ, ನೀವು ಮನೆಯಲ್ಲಿ ಬಳಸುವಂತಹ ಸ್ವಲ್ಪ ಕರ್ಪೂರವನ್ನು ತೆಗೆದುಕೊಳ್ಳಿ. ಅದ್ರ ಜೊತೆಗೆ ಸ್ವಲ್ಪ ಇಂಗು, ಅದಾದಮೇಲೆ ಸ್ವಲ್ಪ ಬೇವಿನ ಸೊಪ್ಪು, ಅದ್ರ ಜೊತೆಗೆ ಸ್ವಲ್ಪ ನೀಲಗಿರಿ ಎಣ್ಣೆ, ನೀಲಗಿರಿ ತೈಲ ಅಂತ ಕೂಡ ಕರಿತೀವಿ. ಇದಿಷ್ಟನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಉಂಡೆ ರೀತಿ ಮಾಡ್ಕೊಳ್ಳಿ. ಉಂಡೆ ರೀತಿ ಮಾಡಿ ಜಿರಳೆಗಳು ಎಲ್ಲೆಲ್ಲಿ ಓಡಾಡ್ತವೆ ಅಲ್ಲಲ್ಲಿ ನೀವು ಒಂದೊಂದು ಉಂಡೆಗಳನ್ನು ಇಟ್ಕೊಂಡು ಬನ್ನಿ. ಅದೇನಾಗುತ್ತೆ ಅಂತ ಹೇಳಿದರೆ, ಈ ಮೂರನ್ನು ಮಿಶ್ರಣ ಮಾಡಿ ನಾವು ಇಡೋದ್ರಿಂದ ಒಂದು ಒಳ್ಳೆ ರೀತಿ ಘಾಟ್ ಸ್ಮೆಲ್ ಇರುತ್ತೆ. ಈ ಘಾಟ್ ಸ್ಮೆಲ್ಲಿಗೆ ಜಿರಳೆಗಳು ಮನೆಯನ್ನು ಬಿಟ್ಟು ಓಡಿ ಹೋಗ್ತವೆ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವುದೇ ಒಂದು ಕೆಮಿಕಲನ್ನು ಬಳಸದೆ ನಾವು ಮನೆಯಲ್ಲಿ ಆರಾಮಾಗಿ ಇರುವಂತಹ ವಸ್ತುಗಳನ್ನು ಬಳಸ್ಕೊಂಡು ಜಿರಳೆಯನ್ನು ಮನೆಯಿಂದ ಓಡಿಸೋಣ. ಹೌದಲ್ವಾ? ಸಾಯಿಸೋದೇ ಬೇಡ, ಅದಷ್ಟೇ ನಮ್ಮನ್ನು ಬಿಟ್ಟು ಅವಾಗೇ ನಮ್ಮನ್ನು ಬಿಟ್ಟು ಹೋಗ್ತವೆ. ನಾವು ಜೀವಿಸೋಣ, ಇನ್ನೊಬ್ಬರನ್ನ ಜೀವಿಸೋಕ್ಕೆ ಬಿಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು, ವಿಡಿಯೋನ ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.